ಸರಿ. ಎಲ್ಲರಿಗೂ ನಮಸ್ಕಾರ. ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಸಂಶೋಧನಾ ಓದು ಸರಣಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ದಿನ ನಾನು ಕುವೆಂಪುರವರ ದೇವರು ರುಜು ಮಾಡಿದನು ಅನ್ನುವ ಕವಿತೆಯ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ. ಈ ಕಾರ್ಯಕ್ರಮವನ್ನು ನಾಡಿನುದ್ದಕ್ಕೂ ಪ್ರಸಾರಗೊಳಿಸ್ತಾ ಇರೋರು ಭಂಡಾರಿ ಪ್ರಕಾಶನ ಮಸ್ಕಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕನ್ನಡ ಸಾಹಿತ್ಯದ, ಅದರಲ್ಲಿಯೂ ಮುಖ್ಯವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಅಂದರೆ ನಮಗೆ ತಟ್ಟನೆ ನೆನಪಾಗುವ ಹೆಸರು ಕುವೆಂಪುರವರು. ಅವರ ವೈವಿಧ್ಯಮಯವಾದ ಸಾಹಿತ್ಯದ ವಸ್ತು ಮತ್ತು ವಿಸ್ತಾರವಾದ ಸಾಹಿತ್ಯ ರಚನೆ ಮತ್ತು ಅದರ ಒಳಗಡೆಗೆ ಇರುವಂಥ ಸಾಹಿತ್ಯ ಸತ್ವದ ಕಾರಣದಿಂದ ಅವರು ಕನ್ನಡದಷ್ಟೇ ಅಲ್ಲ, ಜಗತ್ ಪ್ರಸಿದ್ಧವಾಗಿರುವಂಥ ಕನ್ನಡದ ಕವಿ, ಕಥೆಗಾರ, ಕಾದಂಬರಿಕಾರ, ವಿಮರ್ಶಕನಾಗಿಯೂ ಕೂಡ ಕುವೆಂಪುರವರು ಗುರುತಿಸಿಕೊಂಡರು. ಮುಖ್ಯವಾಗಿ ಕುವೆಂಪುರವರನ್ನು ನಾವು ಕನ್ನಡ ಸಂದರ್ಭದಲ್ಲಿ ನವೋದಯದ ಪ್ರಾತಿನಿಧಿಕ ಕವಿ ಅಂತೇಳಿ ನಾವು ಕರಿತೀವಿ. ಕುವೆಂಪುರವರ ಕವಿತೆಗಳ ವಸ್ತುವನ್ನು ಗಮನಿಸಿದರೆ ಅವರು ನಾಡು ನುಡಿಯ ಬಗ್ಗೆ ಕವಿತೆಗಳನ್ನು ಬರೀತಾರೆ. ಆಮೇಲೆ ಮುಖ್ಯವಾಗಿ ನಿಸರ್ಗದ ಬಗ್ಗೆ ಅವರು ಕವಿತೆಗಳನ್ನು ಬರೀತಾರೆ. ಸಮಾಜದ ಚಿತ್ರಣಗಳನ್ನು ಕಟ್ಟಿಕೊಡುವ ಕವಿತೆಗಳನ್ನು ಬರೆದಿದ್ದಾರೆ. ಹೀಗೆ ನಾಡು ನುಡಿ, ನಿಸರ್ಗ, ಸಾಮಾಜಿಕ ಸಂವೇದನೆಗಳಿಂದ ಕೂಡಿರುವ ಕುವೆಂಪುರವರ ಕಾವ್ಯವು ಈ ಜನಮನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಅಂತಹ ಪ್ರಮುಖ ಕವಿತೆಗಳಲ್ಲಿ ಈ ದಿನ ನಾವು ಕುವೆಂಪುರವರ ದೇವರು ರುಜು ಮಾಡಿದನನ್ನುವ ಪದ್ಯದ ವಿಶ್ಲೇಷಣೆಯನ್ನು ನಾನೀಗ ಮುಂದುವರಿಸ್ತೇನೆ. ಕುವೆಂಪುರವರು ಮಲೆನಾಡಿನ ಕವಿ ಎಂದು ನಾವು ಪ್ರತ್ಯೇಕವಾಗಿ ಏನು ಅವರನ್ನು ನಾವು ಪರಿಚಯಿಸಬೇಕಾಗಿಲ್ಲ. ಅವರು ಕನ್ನಡ ನಾಡಿಗೆ ಹೇಗೆ ನವೋದಯ ಕವಿ ಅಂಥೇಳಿ ಚಿರಪರಿಚಿತರು, ಹಾಗೆ ಮಲೆನಾಡಿನ ಕವಿ ಅಂತಲೂ ಅವರು ಪ್ರಸಿದ್ಧ ಆಗಿರುವವರು. ದೇವರು ರುಜು ಮಾಡಿದನು ಈ ಪದ್ಯ ನಿಸರ್ಗದ ಕುರಿತಾಗಿ ಇರುವುದು. ಅಂದರೆ ನಿಸರ್ಗದ ಉಪಾಸನೆ ಅಂಥೇಳಿ ನಾವು ಈ ಕವಿತೆಯನ್ನು ಕರಿಬಹುದು. ಈ ಕವಿತೆಯ ಜೊತೆಗೆ ನಿಸರ್ಗದ ಸೌಂದರ್ಯದ ಚಿತ್ರಣವಾಗಲಿ ಅಥವಾ ನಿಸರ್ಗದ ವರ್ಣನೆಯಾಗಲಿ ಮಾತ್ರ ಈ ಕವಿತೆ ಒಳಗಡೆ ಇದ್ದಿದ್ರೆ ಈ ಕವಿತೆ ನಮಗೆ ಅಷ್ಟೊಂದು ವಿಶೇಷ ಏನು ಅನ್ನಿಸ್ತಾ ಇರಲಿಲ್ಲ. ಆದರೆ ಈ ಕಾವ್ಯ ಅನ್ನೋದಿದೆಯಲ್ಲ, ದೇವರು ರುಜು ಮಾಡಿದನು, ಇದು ನಿಸರ್ಗ ಮತ್ತು ನಿಸರ್ಗದ ಒಳಗಡೆಗೇನೆ ಒಂದು ಏನು ನಾವು ದೇವರು ಅನ್ನುವ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು, ಆನುಭಾವಿಕ ಸಂವೇದನೆಯನ್ನು ಈ ಕವಿತೆಯಲ್ಲಿ ಇರೋ ಕಾರಣಕ್ಕಾಗಿ ನಮಗೆ ಈ ಕವಿತೆ ಕನ್ನಡದ ಮಹತ್ವದ ಕೃತಿಗಳಲ್ಲಿ ಅಥವಾ ಪಠ್ಯಗಳಲ್ಲಿ ಒಂದು ಅಂತ ಹೇಳಿ ಅನಿಸುತ್ತೆ. ಈ ಕವಿತೆ ಹೀಗೆ ಆರಂಭ ಆಗ್ತದೆ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ನೋಡಿ, ಆಕಾಶದಲ್ಲಿ ಸಾಯಂಕಾಲದ ಹೊತ್ತು ಹಕ್ಕಿಗಳು, ಮುಖ್ಯವಾಗಿ ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಿಕೊಂಡು ಹೋಗ್ತಿದ್ದಾವೆ. ಹಾಗೆ ಆಕಾಶದಲ್ಲಿ ಹಾರಿಕೊಂಡು ಹೋಗುತ್ತಿರುವ ಬೆಳ್ಳಕ್ಕಿಗಳ ಚಿತ್ರಣ ಇದೆಯಲ್ಲ, ಅದು ಕವಿಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ದೇವರು ರುಜು ಮಾಡಿದ ಹಾಗೆ ಅದು ಕಾಣ್ತಾ ಇದೆ. ಇಲ್ಲಿ ರುಜು ಅಂತನ್ನೋದು ಇಲ್ಲಿ ಸಹಿ ಅಥವಾ ಸಿಗ್ನೇಚರ್ ಎಂಬ ಅರ್ಥದಲ್ಲಿ ಕವಿ ಅದನ್ನ ಬಳಸಿದ್ದಾನೆ. ಅಂದ್ರೆ ನಾವು ನಮ್ಮ ಒಂದು ಐಡೆಂಟಿಟಿ ಅಥವಾ ನಮ್ಮ ಗುರುತಿನ ಸಂಕೇತವಾಗಿ ನಾವು ನೀವುಗಳೆಲ್ಲ ಸಿಗ್ನೇಚರನ್ನು ಮಾಡ್ತೀವಿ. ಆದರೆ ದೇವರ ಗುರುತು ಯಾವುದು ಅಂತಂದರೆ ನಿಸರ್ಗವೇ ದೇವರ ಗುರುತು. ನಿಸರ್ಗದ ಎಲ್ಲ ಚಿತ್ರಣಗಳೂ ಕೂಡ ಅದು ದೇವರ ರುಜುವಿನ ರೂಪವೇ ಅನ್ನುವುದನ್ನು ಕುವೆಂಪು ಈ ಕವಿತೆಯ ಆರಂಭದಲ್ಲಿ ಹೇಳ್ತಾರೆ. ಹಾಗಾಗಿ ಅವರು ದೇವರು ರುಜು ಮಾಡಿದ್ದಾನೆ, ದೇವರು ಈ ಸಿಗ್ನೇಚರ್ ಮಾಡಿದ್ದಾನೆ, ರಸವಶನಾಗುತ್ತ ಕವಿ ಅದನ್ನು ನೋಡಿದ. ಹೀಗೆ ದೇವರು ಏನು ರುಜು ಮಾಡಿದಾನಲ್ಲ ಅದನ್ನು ಕವಿ ನೋಡ್ತಾ ಇದ್ದಾನೆ. ಅವನು ಸುಮ್ಮನೆ ಸಾಮಾನ್ಯವಾಗಿ ಯಾವುದೋ ಒಂದು ಚಿತ್ರ ಅಂತ ನೋಡ್ತಾ ಇಲ್ಲ, ರಸವಶನಾಗುತ್ತ ಅಂದರೆ ತುಂಬ ಆತ್ಮಾನದಿಂದ, ತುಂಬ
ಖುಷಿಯಿಂದ ಸಂತೋಷದಿಂದ ಆ ಚಿತ್ರಣವನ್ನ ಕವಿ ನೋಡ್ತಾ ಇದ್ದಾನೆ ಅನ್ನುವುದನ್ನ ಇಲ್ಲಿ ಕುವೆಂಪುರವರು ಸ್ಪಷ್ಟಪಡಿಸ್ತಾರೆ. ಮುಂದುವರೆದು ಅವರು ಕವಿತೆಯಲ್ಲಿ ಅದರ ಅದರ ಚಿತ್ರಣವನ್ನ ಭೂದೃಶ್ಯವನ್ನ ತುಂಬಾ ವಿಸ್ತಾರವಾಗಿ ಇಲ್ಲಿ ಅವರು ದಾಖಲಿಸ್ತಾ ಹೋಗ್ತಾರೆ. ಬಿತ್ತರದಾಗಸ ಹಿನ್ನೆಲೆಯಾಗಿರೆ, ಪರ್ವತದೆತ್ತರ ಸಾಲಾಗೆಸದಿರೆ, ಕಿಕ್ಕಿರದಡವಿಗಳಂಚಿನ ನಡುವೆ ಮೆರೆದಿರೆ ಜಲಸುಂದರಿ ತುಂಗೆ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು. ಈ ಮೊದಲನೇ ಪ್ಯಾರಾದಲ್ಲಿ ಅಥವಾ ಮೊದಲೇ ಸ್ಟಾಂಜಾದಲ್ಲಿ ಕವಿ ಹೇಳ್ತಾನೆ, ಆ ಆಕಾಶದ ಒಂದು ಚಿತ್ರಣ ಕೊಡ್ತಾನೆ, ಅದರ ಸೌಂದರ್ಯದ ಚಿತ್ರಣ ನೋಡಿ. ಬಿತ್ತರದಾಗಸ ಹಿನ್ನೆಲೆಯಾಗಿರೆ, ಆಗೇನು ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ದಾವಲ್ಲ, ಅದರ ಆ ಒಂದು ದೃಶ್ಯದ ಹಿನ್ನೆಲೆಯನ್ನ ಕವಿಲಿ ಹೇಳ್ತಾನೆ. ಅಂದ್ರೆ ಬಿತ್ತರ ಅಂತಂದ್ರೆ ವಿಸ್ತಾರವಾದ ಆಕಾಶ, ಅದಕ್ಕೆ ಏನಾಗಿದೆ ಹಿನ್ನೆಲೆಯಾಗಿ ಇದೆ ಅದು. ಇಲ್ಲಿ ಬಿತ್ತರ ಅನ್ನೋದು ವಿಸ್ತಾರ ಅನ್ನುವುದರ ರೂಪ. ಬಿತ್ತರದ ಆಗಸದ ಹಿನ್ನೆಲೆಯಾಗಿರೆ, ಏನು ಆ ಬೆಳ್ಳಕ್ಕಿಗಳ ಆಕಾಶದಲ್ಲಿ ಹಾರ್ತಾ ಇದ್ದಾವಲ್ಲ, ಅದರ ಹಿಂದೆಗಡೆಗೆ ವಿಶಾಲವಾಗಿರುವಂತಹ ಆಕಾಶ ಏನಾಗಿದೆ ಅದು ಹಿನ್ನೆಲೆಯಾಗಿದೆ, ಬ್ಯಾಕ್ಗ್ರೌಂಡ್ ಆಗಿದೆ ಅನ್ನುವುದನ್ನ ಇಲ್ಲಿ ಕುವೆಂಪುರವ್ರು ಹೇಳ್ತಾರೆ ನೋಡಿ. ಅದರ ಜೊತೆಗೆ ನೋಡಿ, ಪರ್ವತದೆತ್ತರ ಸಾಲಾಗೆಸದಿರೆ, ಅಂದ್ರೆ ಅಲ್ಲಿ ಎತ್ತರವಾದ ಪರ್ವತಗಳು ಸಾಲಾಗಿ ಅವು ಏನಿದಾವೆ ಇದಾವೆ, ತಮ್ಮ ಅಸ್ತಿತ್ವವನ್ನ ಪಡೆದುಕೊಂಡು ಇದಾವೆ. ಹೀಗೆ ಒಂದು ಕಡೆಗೆ ಕವಿ ಆಕಾಶದ ಚಿತ್ರಣವನ್ನ, ಮತ್ತೊಂದು ಕಡೆಗೆ ಅಲ್ಲಿರುವಂತಹ ಪರ್ವತದ ಎತ್ತರ ಸಾಲುಗಳನ್ನ ಇಲ್ಲಿ ಪ್ರಸ್ತಾಪಿಸ್ತಾನೆ. ಮುಂದುವರೆದು ಹೇಳ್ತಾನೆ, ಕಿಕ್ಕಿರದ ಅಡವಿಗಳಂಚಿನ ನಡುವೆ. ನೋಡಿ, ಒಂದು ಕಡೆಗೆ ಆಕಾಶ, ಮತ್ತೊಂದು ಕಡೆಗೆ ಪರ್ವತ, ಅದರ ಮುಂದುವರೆದ ರೂಪವಾಗಿ ಕಿಕ್ಕಿರಿದ ಅಡವಿಗಳಂಚಿನ ನಡುವೆ. ಅಲ್ಲಿ ಕಿಕ್ಕಿರದ ಅಡವಿ, ಅದು ಬರೀ ಸಾಮಾನ್ಯ ಕಾಡು ಅಲ್ಲ, ದಟ್ಟವಾದ ಕಾಡಿನ ಅಂಚಿನ ನಡುವೆ ಏನಿದೆ ಅಂತ ಹೇಳ್ತಾನೆ ಅವನು, ಮೆರೆದಿರೆ ಜಲಸುಂದರಿ ತುಂಗೆ. ಹೀಗೆ ಅಲ್ಲಿ ಮೆರೆದಿರೆ ಜಲಸುಂದರಿ ತುಂಗೆ, ಅಲ್ಲಿ ತುಂಗಾ ನದಿ ಏನ್ ಮಾಡ್ತಾ ಇದೆ, ಅದು ಜಲಸುಂದರಿ ಅಂತ ಹೇಳಿ ಕವಿ ಇಲ್ಲಿ ಆ ತುಂಗಾ ನದಿಯನ್ನ ಕರೀತಾನೆ. ಮೆರೆದಿರೆ ಅಂತಂದ್ರೆ ಅದು ಒಂದು ಭವ್ಯತೆಯ ರೀತಿಯಲ್ಲಿ ಅದು ತನ್ನ ಹರಿವನ್ನ ಅಲ್ಲಿ ಮುಂದುವರಿಸಿದೆ ಅನ್ನುವುದನ್ನ ಕುವೆಂಪುರವರು ಹೇಳ್ತಾ ಹೋಗ್ತಾರೆ ನೋಡಿ. ಈ ಪದ್ಯದಲ್ಲಿ ಮುಖ್ಯವಾಗಿ ಒಂದು ಕಡೆಗೆ ಆಕಾಶದ ಚಿತ್ರಣ, ಪರ್ವತದ ಚಿತ್ರಣ ಮತ್ತು ಕಾಡಿನ ಚಿತ್ರಣ ಮತ್ತು ನದಿಯ ಚಿತ್ರಣ, ಹೀಗೆ ಒಟ್ಟು ನೆಲ ಮತ್ತು ಮುಗಿಲು ಈ ಎರಡಕ್ಕೂ ಸಮಗ್ರವಾಗಿ ಇರುವ ಒಂದು ಪ್ರಕೃತಿಯ ಚಿತ್ರಣವನ್ನ ಕವಿ ಈ ಮೊದಲ ಸ್ಟಾಂಜಾದಲ್ಲಿ ಅವನು ಹೇಳ್ತಾನೆ. ಇದನ್ನೆಲ್ಲವನ್ನೇ ಕವಿ ಏನಂತ ಕರೀತಾನೆ, ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದನು ನೋಡಿದನು. ಹೀಗೆ ಆಕಾಶದ ಒಳಗಡೆಗೆ ಇರುವಂತಹ ಈ ಏನ್ ಚಿತ್ರಣ ಇದೆಯಲ್ಲ, ಅದನ್ನ ಕವಿ ಏನ್ ಮಾಡ್ತಿದ್ದಾನೆ, ಗಮನಿಸ್ತಿದ್ದಾನೆ ಅಂತ ಹೇಳಿ ಅನ್ನುವುದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಎರಡನೇ ಸ್ಟಾಂಜಾದಲ್ಲಿ ನಾವು ನೋಡೋಣ ಏನ್ ಹೇಳ್ತಾನೆ ಅಂತಂದ್ರೆ, ನದಿ ಹರಿದಿತ್ತು, ಬನ ನಿಂತಿತ್ತು, ಬಾನ ನೀಲಿಯ ನಗೆ ಬೀರಿತ್ತು, ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು, ಹೊಂಬಿಸಿಲಲ್ಲಿ ಮಿರುಗಿರೆ ನೀರವಣಲು, ಮೊರದಿರೆ ಬಂಡೆಗಳಲ್ಲಿ ನೀರ್ ತೊದಲು, ರಂಜಿಸೆ ಇಕ್ಕೆಲದಲ್ಲಿ ಹೊಂ ಅಳಲು ಅಂತ. ಇಲ್ಲಿಯೂ ಕೂಡ ಏನ್ ಮಾಡ್ತಾನೆ, ಮೊದಲನೇ ಪ್ಯಾರದಲ್ಲಿ ಹೇಗೆ ನೆಲ ಮತ್ತು ಮುಗಿಲಿನ ಚಿತ್ರಣವನ್ನು ಕೊಟ್ಟಿದ್ದಲ್ಲ, ಅದನ್ನೇ ಇಲ್ಲಿ ಕವಿ ಮತ್ತೊಂದು ಆಯಾಮದ ಒಳಗಡೆಗೆ ಚಿತ್ರಿಸ್ತಾ ಹೋಗ್ತಾನೆ ನೋಡಿ. ನದಿ ಹರಿದಿತ್ತು, ಬನ ನಿಂತಿತ್ತು. ನೋಡಿ, ಪ್ರಕೃತಿಯ ಒಳಗಡೆಗೆ ನದಿಯ ಹರಿವು ಅದು ಚೈತನ್ಯದ ಸಂಕೇತ ಆದರೆ ಬನದ ನಿಲ್ಲುವಿಕೆ ಇದೆಯಲ್ಲ, ಅದು ಜಡತೆಯ ಸಂಕೇತ. ಹಾಗಾಗಿ ಬನದ ಜಡತೆ ಮತ್ತು ನದಿಯ ಚೈತನ್ಯ ಆ ಎರಡೂ ಏಕಕಾಲದಲ್ಲಿನೇ ಪ್ರಕೃತಿಯ ಒಳಗಡೆಗೆ ಇರುವುದನ್ನ ಇಲ್ಲಿ ಹೇಳ್ತಿದ್ದಾನೆ. ಪ್ರಕೃತಿಯ ಒಳಗಡೆಗೆ ಚೈತನ್ಯವೂ ಇದೆ, ಜಡವೂ ಇದೆ ಎನ್ನುವುದನ್ನ ನಾವು ಕುವೆಂಪುರವರ ಬೇರೆ ಕವಿತೆಗಳಲ್ಲಿ ಕೂಡ ಮುಖ್ಯವಾಗಿ ಗಮನಿಸ್ತೀವಿ. ಹಾಗಾಗಿನೇ ಹೇಳ್ತಾನೆ, ನದಿ ಹರಿದಿತ್ತು, ಬನ ನಿಂತಿತ್ತು. ಇದು ನಾವು ಅಸ್ತಿತ್ವವಾದ ಸಿದ್ಧಾಂತದಲ್ಲಿಯೂ ಕೂಡ
ಈ ಇರುವಿಕೆ ಮತ್ತು ಹರಿಯುವಿಕೆ ಮತ್ತು ಇಲ್ಲದಿರುವಿಕೆ ಮೂರು ಸ್ಥಿತಿಗಳ ಬಗ್ಗೆಯೂ ಕೂಡ ಈ ಅಸ್ತಿತ್ವವಾದ ಸಿದ್ಧಾಂತದಲ್ಲಿ ನಾವು ಗಮನಿಸ್ತಾ ಇದ್ವಿ. ಆದರೆ ಇಲ್ಲಿ ಕವಿ ಒಟ್ಟು ಪ್ರಕೃತಿಯ ಆ ರಚನೆ ಇದೆಯಲ್ಲ, ಆ ರಚನೆಯ ಒಳಗಡೆಗೆ ಹರಿವು ಮತ್ತು ಇರುವು ಆ ಎರಡರ ರೂಪಗಳನ್ನ ನದಿ ಮತ್ತು ಬನದ ಮೂಲಕ ಇಲ್ಲಿ ಚಿತ್ರಿಸ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ ಅವನು, ಬಾಣ ನೀಲಿಯ ನಗೆ ಬೀರಿತ್ತು. ಇದನ್ನೆಲ್ಲ ನೋಡಿ, ನದಿ ಹರಿತಾ ಇರೋದು ಮತ್ತು ಬನ ನಿಂತ ಇದೆಯಲ್ಲ, ಇದನ್ನ ನೋಡ್ತಾ ಇರುವಂತ ನೀಲಿ ಬಾನ್ ಇದೆಯಲ್ಲ, ಅದು ಹೇಗ್ ಕಾಣ್ತಾ ಇದೆ ಅಂತಂದ್ರೆ ನಗೆ ಬೀರಿದ ಮುಗಿಲಿನ ತರ ಕಾಣ್ತಾ ಇದೆ. ಮುಂದುವರೆದು ಹೇಳ್ತಾ ನೋಡಿ ಅವನು, ನಿರ್ಜನ ದೇಶದ ನೀರವ ಕಾಲಕ್ಕೆ. ನಿರ್ಜನ ದೇಶ ಅಂತಂದ್ರೆ, ನಿರ್ಜನ ಅಂತಂದ್ರೆ ಜನರಿಲ್ಲದ ಪ್ರದೇಶ. ಮುಖ್ಯವಾಗಿ ನಾವು ಬಯಲು ಸೀಮೆಯಲ್ಲಿ ಹೆಚ್ಚಿನ ಜನಸಾಂದ್ರತೆ ಇರುವ ಕಾರಣಕ್ಕಾಗಿ ಇಲ್ಲಿ ಎಲ್ಲೂ ಬೇಕಾದಲ್ಲಿ ಜನ ಕಾಣಿಸ್ತಾರೆ. ಆದರೆ ನೀವು ಮಲೆನಾಡಿನ ಭಾಗಕ್ಕೆ ಹೋದರೆ ಅಲ್ಲಿ ಜನಸಾಂದ್ರತೆಯೂ ಕಡಿಮೆ ಮತ್ತು ಕಾಡಿನ ಭಾಗದಲ್ಲಿ ಹೆಚ್ಚಾಗಿ ಜನರೇ ಕಾಣಿಸಿಕೊಳ್ಳೋದಿಲ್ಲ. ಹಾಗಾಗಿ ನಿರ್ಜನ ದೇಶ ಅಂತ ಹೇಳಿ ಕವಿ ಅದನ್ನ ಕರೀತಾನೆ. ನೋಡಿ, ನೀರವ ಕಾಲ. ನೀರವ ಅಂತಂದ್ರೆ ಮೌನ ಅಥವಾ ನಿಶಬ್ದವಾದ ಒಂದು ವಾತಾವರಣ ಅಂತ ಹೇಳಿ ಅರ್ಥ ಆಗ್ತದೆ. ಹೀಗೆ ಅಲ್ಲಿ ಯಾರೂ ಜನರಿರುವ ಪ್ರದೇಶದಲ್ಲಿ ಒಂದು ರೀತಿ ಮೌನವೇ ಅಲ್ಲಿ ಏನಾಗಿತ್ತು, ಕಾಲರೂಪಿಯಾಗಿ ನಿಂತಿತ್ತು ಅನ್ನುವುದನ್ನು ಕವಿ ಹೇಳ್ತಾನೆ. ಇದರ ಜೊತೆಗೆ ಮುಂದುವರೆದು ಕಗರವ ಪುಲಕಂ ತೋರಿತ್ತು. ನೋಡಿ, ಮುಂದುವರೆದು ಹೇಳ್ತಾನೆ ಎಷ್ಟು ಚೆನ್ನಾಗಿ. ಕಗರವ ಅಂತಂದ್ರೆ ಹಕ್ಕಿಗಳು ಅಥವಾ ಪಕ್ಷಿಗಳು ಅನ್ನುವ ಅರ್ಥದಲ್ಲಿ ನಾವು ಕಗರವ ಅನ್ನುವ ಪದವನ್ನ ನೋಡ್ತೀವಿ. ಪುಲಕಂ ತೋರಿತ್ತು ಅಂದ್ರೆ ಪುಲಕ ಅನ್ನೋದು ಇಲ್ಲಿ ಏನನ್ನು ಸೂಚಿಸ್ತದೆ ಅಂತಂದ್ರೆ ಹಕ್ಕಿಗಳು ತಮ್ಮ ಒಳಗಡೆಗೆನೆ ಆ ಕಾಡಿನ ಒಳಗಡೆಗೆ ಚಿಲಿಪಿಲಿ ಶಬ್ದವನ್ನ ಮಾಡ್ತಾ ಇದ್ದಾವೆ. ಇಲ್ಲಿ ಬೇಂದ್ರೆಯವರ ನಾವು ಬೆಳಗು ಕವಿತೆಯ ಮಾತು ಬರ್ತದಲ್ಲ, ಗಿಡಗಂಟಿಗಳ ಕೊರಳೊಳಗಿಂದ ಹೊರಟಿತು ಹಕ್ಕಿಗಳ ಹಾಡು ಅನ್ನುವ ಏನು ಕವಿತೆಯ ಸಾಲು ಬರ್ತದಲ್ಲ, ಆ ತರದ ಧ್ವನಿಯನ್ನ ನಾವು ಇಲ್ಲಿ ಕಗರವ ಪುಲಕಂ ತೋರಿತ್ತು ಅನ್ನುವ ಸಾಲಿನಲ್ಲಿ ನಮಗೆ ಅದೇ ಪಕ್ಷಿಗಳ ಅವು ಪುಳಕದಿಂದ ಏನ್ ಮಾಡ್ತಾ ಇದ್ದಾವೆ, ಶಬ್ದವನ್ನ ಮಾಡ್ತಾ ಇದ್ದಾವೆ ಅನ್ನುವುದನ್ನ ಇಲ್ಲಿ ಕುವೆಂಪುರವರು ಹೇಳ್ತಾರೆ. ನೋಡಿ, ಮುಂದುವರೆದು ಹೊಂಬಿಸಿಲಲ್ಲಿ ಮಿರುಗಿರಿ ನೀರವನಲು. ನೋಡಿ, ಹೊಂಬಿಸಿಲಲ್ಲಿ ಮಿರುಗಿರಿ ನೀರವನಲು, ನೀರಿ ಒನಲು ಅಂತ. ಮುಖ್ಯವಾಗಿ ಅವರು ಏನನ್ನೇ ಹೇಳ್ತಾರೆ ಅಂತಂದ್ರೆ ಹೊಂಬಿಸಿಲು ಅಂದ್ರೆ ಇದು ಮಧ್ಯಾಹ್ನದ ಬಿಸಿಲು ಅಲ್ಲ, ಇದು ಸಂಜೆಯ ಬಿಸಿಲು ಆಗಿರುವ ಕಾರಣಕ್ಕಾಗಿ ಆ ಬಿಸಿಲಿನಿಂದ ನೀರು, ಆ ನೀರಿನ ಮೇಲೆ ಬಿಸಿಲಿನ ಚಿತ್ರ ನೀರಿನ ಮೇಲೆ ಬಿದ್ದಿದೆ. ಆ ಬೆಳಕು ನೀರಿನ ಮೇಲೆ ಬಿದ್ದು ಅದೇನಾಗ್ತಾ ಇದೆ, ಪ್ರತಿಫಲನಗೊಳ್ತಾ ಇದೆ. ಅದಕ್ಕೆ ಕವಿ ಏನಂತ ಕರೀತಾನೆ, ಹೊಂಬಿಸಿಲಲ್ಲಿ ಮಿರುಗಿರಿ ನೀರಿ ಒಣಲು ಅಂತ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಮೊರದಿರೆ ಬಂಡೆಗಳಲ್ಲಿ ನೀರ್ ತೊದಲು. ನೋಡಿ, ಮೊರದಿರೆ, ಮೊರೆತ ಅಂತಂದ್ರೆ ಏನು, ಶಬ್ದ. ಬರೀ ನೀರು ಹಾಗೆ ಸಮತಟ್ಟಾದ ನೆಲದ ಮೇಲೆ ಅದು ಸಾಗಿಕೊಂಡು ಅಥವಾ ಹರಿದುಕೊಂಡು ಹೋದ್ರೆ ಯಾವ ಶಬ್ದವೂ ಬರೋದಿಲ್ಲ. ಆದರೆ ಯಾವಾಗ ಆ ತುಂಗಾ ನದಿಯ ನೀರು ಆ ಬಂಡೆಗಳಲ್ಲಿ ಅದು ದಾಟ್ಕೊಂಡು ಹೋಗ್ತಾ ಇದೆ ಅಲ್ಲ, ಅದು ಕವಿಗೆ ಹೇಗ್ ಕಾಣ್ತಾ ಇದೆ ಅಂತಂದ್ರೆ ನೀರ್ ತೊದಲು. ನಾವು ಮಕ್ಕಳ ಮಾತನ್ನ ತೊದಲು ನುಡಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆ ನೀರೇನು ಬಂಡೆಗಳಲ್ಲಿ ಸಾಗಿಕೊಂಡು ಮುಂದೆ ಹೋಗ್ತಾ ಇದೆಯಲ್ಲ, ಅದರ ಶಬ್ದವನ್ನ ಕವಿ ಇಲ್ಲಿ ಏನಂತ ಕರಿತಾನೆ, ನೀರ್ ತೊದಲು ಅನ್ನೋ ಹೆಸರಿನಿಂದ ಕರಿತಾನೆ ಅದನ್ನ. ಮುಂದುವರೆದು ಹೇಳ್ತಾನೆ, ರಂಜಿಸೆ ಇಕ್ಕೆಲದಲ್ಲಿ ಹೊಂ ಅಳಲು. ನೋಡಿ, ರಂಜಿಸೆ, ರಂಜಿಸೆ ಅಂತಂದ್ರೆ ಏನು, ರಂಜನೆ ಅಥವಾ ಸಂತೋಷ ಅನ್ನುವ ರಂಜನೆ, ಮನರಂಜನೆ ಅನ್ನುವ ರೀತಿಯಲ್ಲಿ ಈ ಶಬ್ದವನ್ನ ನಾವು ಅಥವಾ ನೋಡುವುದಕ್ಕೆ ಸೊಬಗಾಗಿರುವುದು ಅನ್ನುವ ಅರ್ಥದಲ್ಲಿ ರಂಜಿಸಿ ಎನ್ನುವ ಶಬ್ದವನ್ನ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಹೇಳ್ತಾನೆ ಕವಿ, ಇಕ್ಕೆಲದಲ್ಲಿ, ಇಕ್ಕೆಲ ಅಂತಂದ್ರೆ ಎರಡೂ ಬದಿಯಲ್ಲಿ ಹೊಮ್ಮಳಲು ಅಂದ್ರೆ ಆ ತುಂಗಾ ನದಿಯ ಎರಡೂ ಬದಿಯಲ್ಲಿ ತುಂಬಾ ಸುಂದರವಾಗಿ ರಂಜನೆಗೆ ಒಳಗಾಗುವ ಹಾಗೆ ಅಲ್ಲೇನಿದೆ, ನದಿಯ ಮರಳು ಇದೆ ಎನ್ನುವುದನ್ನ ಕವಿ ಹೇಳ್ತಾ ಹೋಗ್ತಾನೆ. ಮುಂದುವರೆದು ಮೂರನೇ ಸ್ಟಾಂಜಾಕ್ಕೆ ಹೋಗೋದಕ್ಕಿಂತ ಮುಂಚೆ ಎರಡನೇ ಸ್ಟಾಂಜಾದ ಸಂಗತಿಗಳನ್ನೇ ಇನ್ನೊಂದಿಷ್ಟು ಗಮನಿಸೋದಾದ್ರೆ ನೋಡಿ, ಅವನು ಹೇಳ್ತಾನೆ, ಕವಿ ನದಿ, ಬನ, ಬಾನು ಮತ್ತು ಅಲ್ಲಿರುವ ಮೌನ, ಪಕ್ಷಿಗಳು, ಹೊಂಬಿಸಿಲು, ಆಮೇಲೆ ನೀರಿನ ಶಬ್ದ ಮತ್ತು ಮರಳು, ಹೀಗೆ
ಸಮಗ್ರವಾಗಿ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಒಂದು ಪರಿಸರದ ಚಿತ್ರಣವನ್ನ ಕುವೆಂಪುರವರು ಇಲ್ಲಿ ಕಟ್ಟಿಕೊಡ್ತಾರೆ. ಇದನ್ನೇ ನಾವು ಪರಿಸರವಾದಿ ವಿಮರ್ಶೆ ಅಥವಾ ಇಕೋ ಕ್ರಿಟಿಸಿಸಮ್ ಅಲ್ಲಿ ಇದಕ್ಕೆ ನಾವು ಇಕೋ ಪಿಕ್ಚರೈಸೇಷನ್ ಅಂತ ಹೇಳಿ ನಾವು ಇಂಗ್ಲಿಷಲ್ಲಿ ಕರಿತೀವಿ. ಅಂತಂದ್ರೆ ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಕೂಡ ಕರೀತಾರೆ. ಅಂದ್ರೆ ಒಬ್ಬ ಚಿತ್ರಕಲಾವಿದ ಹೇಗೆ ಒಂದು ನಿಸರ್ಗದ ಚಿತ್ರಣವನ್ನ ಭೂದೃಶ್ಯವನ್ನ ಅವನು ನಿಸರ್ಗದ ಭೂದೃಶ್ಯವನ್ನ ತನ್ನ ಬಣ್ಣಗಳಲ್ಲಿ ಅವನು ನಮಗೆ ಕಾಣಿಸ್ತಾನೋ, ಹಾಗೆ ಒಬ್ಬ ಕವಿ ಶಬ್ದಗಳ ಮೂಲಕ ಆ ನಿಸರ್ಗದ ಚಿತ್ರಣವನ್ನ ಸಮಗ್ರವಾಗಿ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಇಲ್ಲಿ ಕುವೆಂಪುರವರು ದಾಖಲಿಸಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಇದೊಂದು ಬಗೆಯಲ್ಲಿ ಹಸಿರು ಕಾವ್ಯ ಅಥವಾ ಗ್ರೀನ್ ಪೊಯೆಟ್ರಿ ಅನ್ನುವುದಕ್ಕೆ ನಮಗೆ ದೇವರು ರುಜು ಮಾಡಿದನು ಅನ್ನುವ ಕವಿತೆ ಇದೆಯಲ್ಲ, ಇದು ನಮಗೆ ಅತ್ಯುತ್ತಮ ನಿದರ್ಶನ ಆಗಿ ಕಂಡು ಬರ್ತದೆ. ಆಮೇಲೆ ಮುಂದುವರೆದು 3ನೇ ಸ್ಟಾಂಜದಲ್ಲಿ ಶಿಬ್ಬಲ ಗುಡ್ಡೆಯ ಹೊಳೆಯಲ್ಲಿ ಮೀಯುತ್ತ ಕವಿಮನ ನಾಕದಿ ನೆಲಸಿತ್ತು ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ಜಿಹ್ವೆಗೆ ಜೇನಾಗಿತ್ತು. ನೋಡಿ, ಶಿಬ್ಬಲ ಗುಡ್ಡೆಯ ಹೊಳೆಯಲ್ಲಿ ಮೀಯುತ್ತ. ಶಿಬ್ಬಲ ಗುಡ್ಡ ಅನ್ನೋದು ತೀರ್ಥಹಳ್ಳಿ ಸಮೀಪದಲ್ಲಿ ಬರುವಂತ ಒಂದು ನೈಸರ್ಗಿಕ ಬೆಟ್ಟ ಅದು. ಆ ಶಿಬ್ಬಲ ಗುಡ್ಡದ ತೀರದಲ್ಲಿನೇ ತುಂಗಾ ನದಿ ದಾಟ್ಕೊಂಡು ಬರ್ತದೆ. ಆ ಶಿಬ್ಬಲ ಗುಡ್ಡದ ಹೊಳೆಯಲ್ಲಿ ಮೀಯುತ್ತ, ಆ ಶಿಬ್ಬಲ ಗುಡ್ಡದ ಹತ್ರ ಇರುವಂತ ತುಂಗಾ ನದಿ ಒಳಗಡೆಗೆ ಕವಿ ನೀರಿನಲ್ಲಿ ಮೀತಾನೆ, ಅಂದ್ರೆ ಸ್ನಾನ ಮಾಡ್ತಾನೆ. ಹಾಗಾಗಿ ಆ ಸ್ನಾನದ ಒಳಗಡೆಗೆ, ನಿಸರ್ಗದ ಒಳಗಡೆಗೆ ಸ್ನಾನ ಮಾಡೋದಿದೆಯಲ್ಲ, ಒಂದು ಆ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸುವಂತಹ ಮನಸ್ಸಿನ ಸ್ನಾನ, ಇನ್ನೊಂದು ಆ ಪ್ರಕೃತಿಯ ನೀರವತೆ ಮತ್ತು ಅಲ್ಲಿರುವ ನೀರು, ಅದರ ಒಳಗಡೆಗೆ ದೇಹ, ಹೀಗೆ ತನು ಮತ್ತು ಮನ ಎರಡರ ಸ್ನಾನವನ್ನ ಮಾಡುವುದರ ಮೂಲಕ ಕವಿಗೆ ಏನ್ ಅನಿಸ್ಬಿಡ್ತದೆ ಅಂದ್ರೆ ಅವನ ಮನಸ್ಸಿಗೆ ಕವಿ ಮನ ನಾಕದಿ ನೆಲೆಸಿತ್ತು. ನಾಕ ಅಂತಂದ್ರೆ ಏನು? ಸ್ವರ್ಗ ಅಂತೇಳಿ. ಕವಿ ಮನಸ್ಸು ಯಾವುದರ ಒಳಗಡೆ ಹೋಗಿ ಕೂತು ಬಿಟ್ಟಿತ್ತು ಅಂತಂದ್ರೆ ಅದು ಸ್ವರ್ಗದ ಒಳಗಡೆಗೆ ಹೋಗಿ, ಅಥವಾ ಕವಿ ಮನಸ್ಸಿನ ಒಳಗಡೆಗೆ ಒಂದು ಸ್ವರ್ಗ ಸೃಷ್ಟಿಯಾಗಿತ್ತು ಅನ್ನುವುದನ್ನ ಇಲ್ಲಿ ಕುವೆಂಪುರವರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅವರು, ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ಜಿಹ್ವೆಗೆ ಜೇನಾಗಿತ್ತು. ಮಧು ಅಂತಂದ್ರೆ ಸಿಹಿ ಅನ್ನುವ ಅರ್ಥ ಇಲ್ಲಿ. ಸೌಂದರ್ಯ ನೋಡಿ, ಮಧು ಸೌಂದರ್ಯ ಅಂದ್ರೆ ನೋಡುವುದಕ್ಕೆ ಅಷ್ಟು ಸೊಗಸಾಗಿರೋದು ಅಥವಾ ಆಹ್ಲಾದಕರ ಆಗಿರೋದು, ಅಥವಾ ನೋಡಿದ್ರೆ ಏನೋ ಒಂದು ಖುಷಿಯನ್ನ ಉಂಟು ಮಾಡುವಂತ ಸೌಂದರ್ಯ ಆ ನಿಸರ್ಗದ ಒಳಗಡೆಗೆ ಇತ್ತು. ಕವಿ ಹೇಳ್ತಾನೆ ಅದು ಹಾಗೆ ಇರುವ ಮಧು ಸೌಂದರ್ಯ ಇದೆಯಲ್ಲ, ಅದು ಎಂಥ ಜಗತ್ತಂತ ಕವಿ ಹೇಳ್ತಾನೆ, ಮಧುರ ಜಗತ್ತು. ನಾವು ಮಧುರ ಲೋಕ, ಮದಿರೆ ಅಂತನ್ನುವ ಶಬ್ದಗಳನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಮಧುರ ಜಗತ್ತು ಅಂತಂದ್ರೆ ಜೇನಿನ ಜಗತ್ತು. ಹೇಗೆ ಕವಿ ಅನೇಕ ಕಡೆಗೆ ಜೇನಾಗುವ ಅನ್ನುವ ಪದವನ್ನ ಅನೇಕ ಕಡೆಗೆ ಕುವೆಂಪುರವರು ಬಳಸ್ತಾ ಹೋಗ್ತಾರೆ. ಜೇನಾಗುವ, ರಸಗಂಗೆಯಲ್ಲಿ ಮಿಂದು ಒಂದಾಗುವ ಅಂತೇಳಿ ಅನ್ನುವ ಶಬ್ದಗಳನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಮುಂದುವರೆದು ಹೇಳ್ತಾರೆ ಅವರು, ಹೃದಯ ಜಿಹ್ವೆಗೆ ಜೇನಾಗಿತ್ತು. ನೋಡಿ, ಮಧು ಅನ್ನುವ ಪದ, ಮಧುರ ಅನ್ನುವ ಪದ ಮತ್ತು ಜೇನು ಅನ್ನುವ ಪದ ಸಾಮಾನ್ಯವಾಗಿ ಒಂದೇ ಅರ್ಥ ಇದ್ರೂ ಅವುಗಳ ಬೇರೆ ಬೇರೆ ಸ್ವಾದವನ್ನ ಕವಿ ಇಲ್ಲಿ ನಮಗೆ ಪರಿಚಯಿಸ್ತಾರೆ. ಹಾಗಾಗಿ ಇದನ್ನೆಲ್ಲ ಅನುಭವಿಸ್ತಾ ಇರುವ ಹಾಗೆ ಹೃದಯ ಜಿಹ್ವೆಗೆ, ಹೃದಯದ ನಾಲಿಗೆಗೆ ಇದೆಲ್ಲವೂ ಈ ಜಗತ್ತಿದೆಯಲ್ಲ ಏನಾಗಿದೆ, ಒಂದು ಬಗೆಯಲ್ಲಿ ಅದು ಜೇನಿನ ಹಾಗೆ ಆಗಿದೆ ಅನ್ನುವುದನ್ನ ಹೇಳ್ತಾರೆ. ಒಟ್ಟಿನಲ್ಲಿ ಈ 3ನೇ ಸ್ಟಾಂಜಾದಲ್ಲಿ ನಾವೇನ್ ನೋಡ್ತೀವಿ, ಆ ಶಿಬ್ಬಲ ಗುಡ್ಡದ ಅದೇನು ತುಂಗಾ ನದಿ ಇದೆಯಲ್ಲ, ಅಲ್ಲಿ ಕವಿ ಸ್ನಾನವನ್ನ ಮಾಡ್ತಾರೆ ನೀರಿನಲ್ಲಿ. ಅದು ಕವಿಗೆ ಒಂದು ರೀತಿ ಸ್ವರ್ಗದ ಭಾವನೆಯನ್ನ ಅವರ ಮನಸ್ಸಿನಲ್ಲಿ ಅದು ಮೂಡಿಸುತ್ತೆ. ಜೊತೆಗೆ ಈ ಪ್ರಕೃತಿಯ ಸೌಂದರ್ಯ ಇದೆಯಲ್ಲ, ಅದು ತುಂಬಾ ಮಧು ಮತ್ತು ಮಧುರ ಜಗತ್ತು ಅನ್ನುವುದನ್ನ ಕವಿ ಹೇಳ್ತಾ, ಇದು ನೋಡಿ ಮನಸ್ಸು ಮತ್ತು ದೇಹ ಎರಡೂ ಇಲ್ಲಿ ಏನಾಗ್ತವೆ, ಸಮಗ್ರತೆಯನ್ನ ಮತ್ತು ಆತ್ಮ ಸಂತುಷ್ಟತೆಯನ್ನ ಪಡೆದುಕೊಳ್ತವೆ ಅಂತನ್ನುವುದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಕುವೆಂಪುರವರು ನಮಗೆ ನಿಸರ್ಗದ ವೈವಿಧ್ಯಮಯ ಚಿತ್ರಣವನ್ನ, ಅದರ ಸಂಗತಿಗಳನ್ನ ದಾಖಲಿಸುವ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಇನ್ನು 4ನೇ ಸ್ಟ್ಯಾಂಜಾದಲ್ಲಿ ನೋಡಿ, ದೃಶ್ಯ ದಿಗಂತ ಒಮ್ಮೆಯ ಹೊಮ್ಮಿ. ನೋಡಿ,
ಗಿರಿವನ ಪಟದ ಆಕಾಶದಲ್ಲಿ ತೇಲುತ್ತ ಬರಲ್ಕೆ ಬಲಾಕ ಪಕ್ಷಿ, ಬಲಾಕ ಪಂಕ್ತಿ, ಲೇಖನ ರೇಖಾ ವಿನ್ಯಾಸದಲ್ಲಿ ಅವಾಂಗ್ಮಯ ಚಂದೋ ಪ್ರಾಸದಲ್ಲಿ. ಹೀಗೆ ಪ್ರಕೃತಿ ಹೀಗೆ ಇರಬೇಕಾದ್ರೆ ನೋಡಿ, ದೃಶ್ಯ ದಿಗಂತ, ದೃಶ್ಯ ಅಂತಂದ್ರೆ ದಿಗಂತ ಅಂದ್ರೆ ಆಕಾಶದಲ್ಲಿ ಏನು, ದಿಗಂತ ಅಂದ್ರೆ ಇಲ್ಲಿ ಆಕಾಶ, ದೃಶ್ಯ ಅಂದ್ರೆ ಚಿತ್ರಣ, ಆಕಾಶದ ಒಳಗಡೆಗೆ ಒಮ್ಮೆ ದಿಗಂತದಿ ಒಮ್ಮೆ ಒಮ್ಮೆ, ಹೀಗೆ ಆಕಾಶದ ದಿಗಂತದ ಒಳಗಡೆಗೆ ಒಮ್ಮೆಗೆ ಒಂದು ದೃಶ್ಯ ಹೊಮ್ಮೆ ಬಂತು, ಹೊರಹೊಮ್ಮೆ ಬಂತು. ಕವಿ ಅದನ್ನು ಹೇಳ್ತಿದ್ದಾನೆ ನೋಡಿ, ಗಿರಿವನ ಪಟದ ಆಕಾಶದಲ್ಲಿ. ನೋಡಿ ಗಿರಿವನ ಅಲ್ಲಿ ಏನಿದೆ, ಗಿರಿ ಮತ್ತು ವನ, ಪರ್ವತಗಳು ಮತ್ತು ಕಾಡು. ನೋಡಿ ಪಟದ ಆಕಾಶದಲ್ಲಿ ನೋಡಿ, ಗಿರಿ ಒಂದು ಕಡೆಗೆ, ವನ ಒಂದು ಕಡೆಗೆ, ಆಕಾಶ. ಹೀಗೆ ಗಿರಿವನ ಆಕಾಶದಿಂದ ಕೂಡಿರುವ, ಪಟ ಅಂತಂದ್ರೆ ಏನು, ಚಿತ್ರ. ಹೀಗೆ ಗಿರಿವನ ಪಟಗಳಲ್ಲಿ ಕೂಡಿರುವ ಈ ಚಿತ್ರದ ಒಳಗಡೆಗೆ ತೇಲುತ ಬರಲ್ಕೆ ಬಲಾಕ ಪಂಕ್ತಿ. ನೋಡಿ ತೇಲುತ ಬರಲ್ಕೆ, ಆಕಾಶ ಮಾರ್ಗದವಾಗಿ ಏನ್ ಬರ್ತಿದ್ದಾವೆ, ಹಕ್ಕಿಗಳು ತೇಲುತ ಬರ್ತಿದ್ದಾವೆ. ಇಲ್ಲಿ ಎಂತಹ ಹಕ್ಕಿಗಳು ಅಂತಂದ್ರೆ, ಬಲಾಕ ಅಂತಂದ್ರೆ ಅದಕ್ಕೆ ನೀರ ಹಕ್ಕಿ ಅಥವಾ ಬೆಳ್ಳಕ್ಕಿ ಅನ್ನುವ ಅರ್ಥ ಇದೆ ಇಲ್ಲಿ. ಬಲಾಕ ಅನ್ನುವುದನ್ನ ನಾವಿಲ್ಲಿ ನೀರ ಹಕ್ಕಿ ಅಂತ ಕೂಡ ಮಲೆನಾಡಿನ ಭಾಗದಲ್ಲಿ ಕರೀತಾರೆ, ಅಥವಾ ಉತ್ತರ ಕರ್ನಾಟಕ ಸೀಮೆಯಲ್ಲಿ ಅದನ್ನ ನಾವು ಬೆಳ್ಳಕ್ಕಿ ಅಂತ ಕೂಡ ಕರಿತಾ ಇರ್ತೀವಿ. ಹೀಗೆ ಆಕಾಶ ಮಾರ್ಗವಾಗಿ ಆ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಅಂದ್ರೆ ಬೆಳ್ಳಕ್ಕಿಗಳು ಆಕಾಶ ಮಾರ್ಗವಾಗಿ ತೇಲುತ್ತಾ ಬರ್ತಾ ಇದ್ದಾವೆ. ಕವಿ ಏನ್ ಹೇಳ್ತಾನೆ ಮುಂದುವರೆದಂದ್ರೆ, ಲೇಖನ ರೇಖಾ ವಿನ್ಯಾಸದಲ್ಲಿ. ನೋಡಿ ಅವು ಹೆಂಗ್ ಬರ್ತಾವಂತಂದ್ರೆ, ಲೇಖನ ಅಂತಂದ್ರೆ ಪೆನ್ನಿನ ರೇಖಾ ವಿನ್ಯಾಸದಲ್ಲಿ. ನಾವು ಹೇಗೆ ಪೆನ್ನಿನ ಮೂಲಕ ಒಂದು ಗೆರೆಗಳನ್ನ ಎಳಿತೀವಲ್ಲ ತುಂಬಾ ಶಿಸ್ತುಬದ್ಧವಾಗಿ, ಅದೇ ರೀತಿಯಾಗಿ ಆಕಾಶದಲ್ಲಿ ಆ ಪಕ್ಷಿಗಳು, ಬೆಳ್ಳಕ್ಕಿಗಳು ಅಷ್ಟೇ ರೇಖಾ ವಿನ್ಯಾಸದಲ್ಲಿ ಗೆರೆ ಎಳೆದ ಹಾಗೆ ಅವು ಆಕಾಶದಲ್ಲಿ ಬರ್ತಿದ್ದಾವೆ. ನೋಡಿ ಹೇಳ್ತಾನೆ ಕವಿ ಹೇಗೆ ಅಂದ್ರೆ, ಅವಾಂಗ್ಮಯ ಚಂದೋ ಪ್ರಾಸದಲ್ಲಿ. ನೋಡಿ ಅವಾಂಗ್ಮಯ, ಅವಾಂಗ್ಮಯ ಅಂತಂದ್ರೆ ಸಾಹಿತ್ಯೇತರ ಅನ್ನುವ ಅರ್ಥ ಇಲ್ಲಿ. ವಾಂಗ್ಮಯ ಅಂತಂದ್ರೆ ನಾವು ಸಾಹಿತ್ಯ ಅಂತ ಕರಿತೀವಿ, ಅವಾಂಗ್ಮಯ ಅಂತಂದ್ರೆ ಸಾಹಿತ್ಯೇತರ ಅಂದ್ರೆ ಸಾಹಿತ್ಯವನ್ನ ಹೊರತಾಗಿರುವ ಚಂದೋಪ್ರಾಸದಲ್ಲಿ ಅಂತಂದ್ರೆ ಈ ಆಕಾಶದಲ್ಲಿ ಹಕ್ಕಿಗಳ ಹಾರಾಡೋದನ್ನು ಅಥವಾ ಅವುಗಳ ಬರುವಿಕೆಯನ್ನು ಕವಿ ಏನಂತ ಹೇಳ್ತಾನೆ, ಅದನ್ನ ಒಂದು ಛಂದಪ್ರಾಸ, ಹೇಗೆ ಛಂದಸ್ಸು ಮತ್ತು ಪ್ರಾಸ ಲಯಬದ್ಧವಾಗಿ ಮತ್ತು ನಿಯಮಿತವಾಗಿ ಬರ್ತಾವೋ ಅದೇ ರೀತಿ ಆಕಾಶದಲ್ಲಿ ಅದು ಒಂದು ಛಂದೋಬದ್ಧವಾಗಿ ಬರ್ತಾ ಇದ್ದಾವೆ ಅನ್ನುವುದನ್ನ ಹೇಳ್ತಿದ್ದಾನೆ. ಕವಿ ನಿಜಕ್ಕೂ ಆಕಾಶದಲ್ಲಿ ಏನು ರುಜು ಮಾಡಿದಾನೆ ಅನ್ನುವುದನ್ನ ನಮ್ಗೆ ಸ್ಪಷ್ಟವಾಗೋದನ್ನೇ ಈ 4ನೇ ಸ್ಟಾಂಜಾದಲ್ಲಿ ಅನ್ನುವುದನ್ನ ನಾವು ಗಮನಿಸಬೇಕು. ಇನ್ನು ಕೊನೆಯ ಸ್ಟಾಂಜಾದಲ್ಲಿ ನೋಡಿ, ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದ್ ಅಚ್ಚರಿ ಅಂದದ ಒಪ್ಪ ಹಂತಿಯು ಆನೆವದಿ ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದನ್ನು ನೋಡಿದನು. ಇಲ್ಲಿ ನೋಡಿ ಕವಿ ಹೇಳ್ತಿದ್ದಾನೆ, ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ. ಅಂದ್ರೆ ಈ ಇಡೀ ಸೃಷ್ಟಿಯ ರಚನೆ ಇದೆಯಲ್ಲ, ಈ ಪ್ರಕೃತಿಯ ರಚನೆ ಇದೆಯಲ್ಲ, ಅದು ತುಂಬಾ ಕುಶಲಬದ್ಧವಾದದ್ದು, ತುಂಬಾ ಸುಂದರವಾದದ್ದು. ನೋಡಿ ಕವಿ ಕುಶಲತೆ ಅಂತ ಕರೀತಾನೆ. ನಾವು ಬೀದರ್ನಲ್ಲಿ ಈ ಕುಶರಿ ಕಲೆ ಅಂತನ್ನುವ ಶಬ್ದವನ್ನ ಕೇಳ್ತೇವೆ. ಅಂದ್ರೆ ತುಂಬಾ ಕೌಶಲ್ಯ ಭರಿತವಾಗಿರುವಂತ ಚಿತ್ರ ಅದು. ಈ ಮಡಕೆಯ ಮೇಲೆ ಬೀದರ್ನಲ್ಲಿ ಈ ಕುಶರಿ ಕಲೆಯ ಚಿತ್ರಣದ ಬಗ್ಗೆ ನಮಗೆಲ್ಲ ಗೊತ್ತಿರೋದು. ಹಾಗಾಗಿ ಸೃಷ್ಟಿಯ ರಚನೆಯ ಕುಶಲತೆ ಇದು ಬರೀ ಮನುಷ್ಯರು ನಾವು ಮಡಕೆಯ ಮೇಲೆ ಮಾಡುವ ಕುಶಲತೆಯ ಹಾಗೇನೆ ಈ ಸೃಷ್ಟಿಯ ರಚನೆಯ ಒಳಗಡೆಗೆ ಒಂದು ದೊಡ್ಡ ಏನಿದೆ, ಒಂದು ಕುಶಲತೆ ಇದೆ, ಒಂದು ಕೌಶಲ್ಯತೆ ಇದೆ ಅನ್ನೋದನ್ನ ಹೇಳ್ತಾನೆ. ನೋಡಿ ಅದರ ಚಂದತೆ, ಆ ಕುಶಲತೆ ಅನ್ನೋದೇ ಏನು, ಒಂದು ಚಂದಗಾರಿಕೆ ಅನ್ನುವುದನ್ನು ಹೇಳ್ತಾನೆ. ಅಷ್ಟೇ ಅಲ್ಲ ನೋಡಿ ಹೇಳ್ತಾನೆ, ಜಗದ್ ಅಚ್ಚರಿ ಅಂಧದ, ಜಗತ್ತಿನ ಅಚ್ಚರಿ, ಜಗತ್ತಿನ ಅದ್ಭುತವೇ ಅಂದದಿ. ನೋಡಿ ಅಂದ ಅಂತಂದ್ರೆ ಸೌಂದರ್ಯ, ಚಂದ ಅಥವಾ ಸೊಗಸಾಗಿರುವುದು ಅನ್ನುವ ಅರ್ಥ ಇಲ್ಲಿ. ನೋಡಿ ಈ ಜಗತ್ತಿನ ಒಳಗಡೆಗೆ ಇದೊಂದು ಬಗೆಯ ಅಂತಂದ್ರೆ ಈ ಸೃಷ್ಟಿಯ ಒಳಗಡೆಗೆ ಈ ಕುಶಲತೆ, ಈ ಪ್ರಕೃತಿಯ ಸೌಂದರ್ಯ ನೋಡಿ ನಮಗೆ ಆಗುವ ಅಚ್ಚರಿ, ಇದರೆಲ್ಲದರ ಒಳಗಡೆಗೆ ಒಂದು ಸಾವಯವ ಒಪ್ಪಂದವೇ ಏರ್ಪಟ್ಟಿದೆ ಅನ್ನುವ ಹಾಗೆ ಇದು ನಮಗೆ ಕಾಣಿಸ್ತಾ ಇದೆ. ಒಪ್ಪಂದ ಯಾವಾಗ
ಸರಿಯಾಗ್ತದೆ ಅಂತಂದ್ರೆ ಅಂದ ಅಂದ್ರೆ ಎರಡು ವ್ಯವಸ್ಥೆಗಳು ಯಾವಾಗ ಒಂದನ್ನೊಂದು ತಾವು ಅನ್ನುವುದನ್ನ ಬಿಟ್ಟು ನಾವು ಅನ್ನುವ ರೀತಿಯಲ್ಲಿ ಅವು ಒಂದಾಗ್ತಾವಲ್ಲ, ಆವಾಗ ಅದಕ್ಕೊಂದು ಏನ್ ಬರ್ತದೆ, ಸೊಗಸು ಬರ್ತದೆ. ಒಪ್ಪಂದ ಅಂದ್ರೆ ಅದೇ ಅಂದ ನೋಡಿ, ಒಪ್ಪಿಕೊಳ್ಳುವ ಅಂದವೇ ಒಪ್ಪಂದ. ಹಾಗಾಗಿ ಕವಿಲಿ ಏನ್ ಹೇಳ್ತಾನೆ, ಈ ಪ್ರಕೃತಿಯ ಈ ಸೊಬಗಿದೆಯಲ್ಲ, ಈ ಸೃಷ್ಟಿಯ ಸೊಬಗು, ಅದರ ಒಂದು ಭವ್ಯ ಸೌಂದರ್ಯ ಇದೆಯಲ್ಲ, ಕವಿ ಅದನ್ನ ಏನಂತ ಕರೀತಾನೆ, ಒಂದು ಅಚ್ಚರಿಯಾಗಿರುವಂತ ಒಪ್ಪಂದ ಅನ್ನುವುದನ್ನ ಕರೀತಾನೆ. ಹೇಳ್ತಾನೆ ಮುಂದುವರೆದು, ಚಿರಚೇತನ ತಾನಿಹೆನ್ ಎಂಬ ಅಂದದೆ. ನೋಡಿ, ಚಿರಚೇತನ, ಈ ಪ್ರಕೃತಿ ಎನ್ನುವುದನ್ನ ಕವಿ ಚೈತನ್ಯಕ್ಕೆ ಹೋಲಿಸ್ತಾನೆ. ಅಂದ್ರೆ ಕುವೆಂಪು ಅನೇಕ ಕವಿತೆಗಳಲ್ಲಿ ಚೈತನ್ಯದ ಬಗ್ಗೆ ಬರ್ತದೆ. ಅವರ ಓ ನನ್ನ ಚೇತನ ಆಗುನಿ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಅನ್ನುವ ಪದ್ಯದ ಸಾಲುಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಪ್ರಕೃತಿ ಅನ್ನೋದಿದೆಯಲ್ಲ, ಇದು ಚಿರಚೇತನ. ಚಿರ ಅಂತಂದ್ರೆ ಶಾಶ್ವತ. ಮನುಷ್ಯನ ಒಳಗಡೆ ಇರುವ ಚೈತನ್ಯಕ್ಕೆ ಒಂದು ಕಾಲಮಿತಿ ಇದೆ, ಆದರೆ ಪ್ರಕೃತಿಯ ಒಳಗಡೆ ಇರುವ ಚೈತನ್ಯ ಇದೆಯಲ್ಲ, ಅದಕ್ಕೆ ಯಾವುದೇ ಕಾಲು ಹಂಗೂ ಇಲ್ಲ. ನಮಗೆ ಚೈತನ್ಯ ಅಂದ್ರೆ ಏನು? ಚೇತನ, ನಾವು ಸ್ಪಿರಿಟ್ ಅಂತ ಕರಿತೀವಿ. ಅಥವಾ ನಮಗೆ ಏನೋ ತುಂಬಾ ಸೌಂದರ್ಯಯುತವಾಗಿರೋದನ್ನ ನೋಡಿದಾಗ ನಮ್ಮ ಒಳಗಡೆ ಒಂದು ಖುಷಿ ಆಗ್ತದಲ್ಲ, ಆ ಖುಷಿಯ ಇನ್ನೊಂದು ರೂಪ ಅದು. ಹಾಗಾಗಿ ಅದಕ್ಕೆ ಕವಿಯಲ್ಲಿ ಚಿರಚೇತನ ತಾನಿಹೆನೆಂಬ ಅಂದದಿ, ಅಂದ್ರೆ ಈ ಪ್ರಕೃತಿಯ ಒಳಗಡೆಗೆನೆ ಈ ಚಿರಚೇತನ ತಾನು ಇದೀನಿ ಎಂಬುವ ಒಂದು ಅಂದ, ಅಂದ್ರೆ ಒಂದು ಸೌಂದರ್ಯ ಇದೆ ಅಂತ ಅನ್ನುವುದನ್ನು ಕವಿ ಹೇಳ್ತಾನೆ. ನೋಡಿ, ಕೊನೆಗೆ ಸ್ಪಷ್ಟಪಡಿಸ್ತಾನೆ ಏನು, ಬೆಳ್ಳಕ್ಕಿಯ ಹಂತಿಯ ಆನೆವದಿ, ಅಂದ್ರೆ ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ಆ ಬೆಳ್ಳಕ್ಕಿಯ ಹಂತಿ. ಇಲ್ಲಿ ಹಂತಿ ಎನ್ನುವ ಪದ ಪಂಕ್ತಿ ಎನ್ನುವುದರ ರೂಪ. ಹಂತಿ ಪಂಕ್ತಿ ಅಂತಂದ್ರೆ ಸಾಲು ಅಂತ. ನಾವು ಬೆಳ್ಳಕ್ಕಿಗಳ ಸಾಲು ಅಂತ ಹೇಳಿ ನಾವೇನ್ ಕರಿತೀವಲ್ಲ, ಆ ಬೆಳ್ಳಕ್ಕಿಗಳ ಸಾಲುಗಳ ನೆವದಿ. ನೋಡಿ, ಕವಿ ಈಗ ಸ್ಪಷ್ಟಪಡಿಸ್ತಾನೆ, ದೇವರು ರುಜು ಮಾಡಿದ್ದಾದ್ರೂ ಏನು, ಯಾವುದನ್ನ ಕವಿ ರುಜು ಅಂತಾನೆ ಅನ್ನುವುದನ್ನ ಅದರ ವಿಶ್ಲೇಷಣೆ ನಮಗೆ ಕೊನೆಯ ಈ ಕವಿತೆಯ ಸಾಲುಗಳಲ್ಲಿ ನಮಗೆ ಸಾಬೀತಾಗ್ತದೆ. ಹೇಳ್ತಾನೆ, ಬೆಳ್ಳಕ್ಕಿಯ ಹಂತಿಯ ಆ ನೆವದಿ, ಆ ನೆಪದಿಂದ, ಆ ಬೆಳ್ಳಕ್ಕಿಗಳು ಏನು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿದಾವಲ್ಲ, ಅದರ ನೆಪದಿಂದ ನನಗೇನ್ ಕಾಣಿಸ್ತಾ ಇದೆ, ದೇವರು ರುಜು ಮಾಡಿದನು, ದೇವರು ಸಿಗ್ನೇಚರ್ ಹಾಕಿದ ಹಾಗೆ, ಸಹಿ ಹಾಕಿದ ಹಾಗೆ ನನಗೆ ಕಾಣಿಸ್ತಾ ಇದೆ. ನೋಡಿ, ಅವನು ಹೇಳ್ತಾನೆ, ದೇವರೇನೋ ರುಜು ಮಾಡಿದ್ದಾನೆ, ಆದರೆ ಕವಿ ರಸವಶನಾಗುತ್ತ ಕವಿ ಅದನ್ನು ನೋಡಿದನು. ಇಲ್ಲಿ ಈ ಸೃಷ್ಟಿಯ ಸೌಂದರ್ಯವನ್ನ, ಆಕಾಶದಲ್ಲಿ ಹಾರಾಡ್ತಾ ಹೋಗ್ತಾ ಇರುವಂತ ಆ ಹಕ್ಕಿಗಳ ಒಂದು ಏನು ನೋಟ ಇದೆಯಲ್ಲ, ಕವಿ ಅದನ್ನ ಏನ್ ಮಾಡ್ತಿದ್ದಾನೆ, ಸುಮ್ಮನೆ ನೋಡ್ತಾ ಇಲ್ಲ, ಅವನು ರಸವಶನಾಗುತ್ತ ಆ ರಸಾವೇಶಕ್ಕೆ ಒಳಗಾಗಿದ್ದಾನೆ. ನಾವು ಯಾವುದೋ ಅದ್ಭುತ ಚಿತ್ರವನ್ನ ನೋಡಿದ ತಕ್ಷಣಕ್ಕೆ ಮೈ ಮರೆತು ಹೇಳಿಕೊಳ್ಳಲಾಗದ ಒಂದು ಖುಷಿ ನಮ್ಮ ಒಳಗಡೆ ಹುಟ್ಕೊಂಡ್ ಬಿಡ್ತದೆ. ಹಾಗಾಗಿ ಕವಿ ಏನಂತಾನು, ರಸವಶನ ಆಗುತ್ತ, ನನ್ನ ಒಳಗಡೆಗೆ ಸಂತೋಷ ಆಯಿತು ಅಂತ ಇಲ್ಲ ಅವನು, ನಾವು ವಶವಾಗೋದು. ಅದಕ್ಕೆ ಈ ರಸವಶನಾಗುವುದನ್ನ ಕುವೆಂಪುರವರು ತಮ್ಮ ಪಂಪನಲ್ಲಿ ಭವ್ಯತೆ ಅನ್ನುವ ಒಂದು ಲೇಖನದ ಒಳಗಡೆಗೆ ಹೇಳ್ತಾರೆ. ಅವರು ಪ್ರಕೃತಿ ಸೌಂದರ್ಯದ ಬಗ್ಗೆ ಅಲ್ಲಿ ಮಾತಾಡ್ತಾ ಇರುವಾಗ, ಭವ್ಯತೆಯ ಬಗ್ಗೆ ಮಾತಾಡ್ತಾ ಇರುವಾಗ, ಇಡೀ ಪರ್ವತದ ಸಾಲುಗಳಿದಾವಲ್ಲ, ಅದಕ್ಕೆ ಕವಿ ಭವ್ಯತೆ ಎಂದು ಕರೀತಾನೆ. ಹಾಗೆ ಪ್ರಕೃತಿಯ ಒಳಗಡೆಗೆ ಇರುವ ತುಂಬಾ ವಿಸ್ತಾರವಾಗಿರುವ ಸೌಂದರ್ಯವನ್ನ ಕವಿ ಭವ್ಯತೆ ಎಂದು ಕರೆದ್ರೆ, ಯಾವುದೋ ಒಂದು ಮರ ಅಥವಾ ಹಕ್ಕಿಗಳು ಹಾರ್ತಾ ಇರುವ ಚಿತ್ರಣವನ್ನ ಕವಿಯಲ್ಲಿ ಏನಂತ ಕರೀತಾನೆ, ಲಾಲಿತ್ಯ ಅಂತ ಹೇಳಿ ಗುರುತಿಸ್ತಾನೆ. ಹಾಗಾಗಿ ಈ ದೇವರು ರುಜು ಮಾಡಿದನು ಅನ್ನುವ ಈ ಕವಿತೆಯ ಒಳಗಡೆಗೆ ನಾವು ಒಂದು ಪ್ರಕೃತಿಯ ಭವ್ಯತೆಯ ದರ್ಶನವನ್ನು ಕವಿಯಲ್ಲಿ ನಮಗೆ ಮಾಡಿಸ್ತಾನೆ, ಜೊತೆಗೆ ಪ್ರಕೃತಿಯ ಲಾಲಿತ್ಯದ ದರ್ಶನವನ್ನು ನಮಗಿಲ್ಲಿ ಮಾಡ್ತಾ ಹೋಗ್ತಾನೆ. ನಮಗೇನು ಆ ಕಾವ್ಯ ಮೀಮಾಂಸಕ ಲಾಂಜಿನಸ್ ಹೇಳುವ ಒಂದೇನು ಭವ್ಯತೆ ಅಥವಾ ಮಹೋನ್ನತಿ ಅಥವಾ ಇಂಗ್ಲಿಷ್ನಲ್ಲಿ ನಾವು ಅದನ್ನ ಸಬ್ಲಿಮಿಟಿ ಅಂತ ಏನ್ ಕರಿತೀವಲ್ಲ, ಅಂತಹ ಅನೇಕ ಚಿತ್ರಣಗಳ ಅಥವಾ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿ ನಮಗೆ ಕುವೆಂಪುರವರ ಈ ದೇವರು ರುಜು ಮಾಡಿದನು ಅನ್ನುವುದನ್ನ ಈ ಕವಿತೆಯಲ್ಲಿ ನಾವು ಗಮನಿಸಬಹುದು. ಹೀಗೆ ಕುವೆಂಪುರವರು
ಇಲ್ಲಿ ಆ ಆ, ದೇವರ ಮತ್ತು ಪ್ರಕೃತಿ ಎರಡನ್ನು ಅವರು ಬೇರೆ ಬೇರೆಯಾಗಿ ನೋಡೋದಿಲ್ಲ, ಪ್ರಕೃತಿಯನ್ನೇ ದೇವರ ರೂಪವಾಗಿ ನೋಡ್ತಾರೆ. ಆಮೇಲೆ ಕುವೆಂಪುರವರು ಮುಖ್ಯವಾಗಿ ಆ, ಏನು ನಮ್ಮಲ್ಲಿ ಒಂದು ಧಾರ್ಮಿಕತೆ ಅಥವಾ ನಮ್ಮ ಈ ಸಾಂಪ್ರದಾಯಿಕ ದೈವಿಕ ನಂಬಿಕೆಗಳಿದಾವಲ್ಲ, ಆ ನಂಬಿಕೆಗಳನ್ನ ಕುವೆಂಪುರವರು ನಿರಾಕರಣೆ ಮಾಡ್ತಾರೆ. ಅಂದ್ರೆ ಮನುಷ್ಯ ಸೃಷ್ಟಿಯ ದೇವರ ಪರಿಕಲ್ಪನೆಯನ್ನ ನಿರಾಕರಣೆ ಮಾಡಿ ಪ್ರಕೃತಿ ಸೃಷ್ಟಿ ಅಥವಾ ಪ್ರಕೃತಿಯ ಸೃಷ್ಟಿ ಅನ್ನೋದೇ ಒಂದು ದೈವ ಸೃಷ್ಟಿ ಅನ್ನೋದನ್ನೇ ಕುವೆಂಪು ಅವರು ಮುಖ್ಯವಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಈ ಪ್ರಕೃತಿ ಸೃಷ್ಟಿಯ ದೈವಿಕತೆಗೂ ಮತ್ತು ಮನುಷ್ಯ ಸೃಷ್ಟಿಯ ದೇವರುಗಳಿಗೆ ಇರುವ ವ್ಯತ್ಯಾಸ ಏನಂತಂದ್ರೆ, ಪ್ರಕೃತಿ ಸೃಷ್ಟಿಯ ಈ ದೈವಿಕ ವ್ಯವಸ್ಥೆಯಲ್ಲಿ ಮನುಷ್ಯರನ್ನು ಒಳಗೊಂಡು ಎಲ್ಲಾ ಜೀವಿಗಳು ಸಮಾನರು. ಕುವೆಂಪುರವರೇ ಹೇಳುವ ಹಾಗೆ ಇಲ್ಲಿ ಯಾರೂ ಮುಖ್ಯರೂ ಅಲ್ಲ, ಯಾರೂ ಅಮುಖ್ಯರೂ ಅಲ್ಲ. ಆದರೆ ಮನುಷ್ಯ ಸೃಷ್ಟಿಯ ಈ ದೈವಿಕ ವ್ಯವಸ್ಥೆ ಒಳಗಡೆಗೆ ನೋಡಿ ಎಷ್ಟೆಲ್ಲ ತಾರತಮ್ಯಗಳಿದಾವೆ. ಇಲ್ಲಿ ಯಾವುದೋ ಒಂದು ಸಮುದಾಯದವರು ಮಾತ್ರ ದೇವತೆಯನ್ನ ಪೂಜೆ ಮಾಡಬೇಕು, ಯಾರೋ ಕೆಳ ಸಮುದಾಯಸ್ಥರು ಅಥವಾ ಮೇಲಿನವರು ಇವರು ಹೊರಗಿನವರು ಅಥವಾ ಅಸ್ಪೃಶ್ಯರು ಅಂತ ಹೇಳಿ ದೇವರ ಗುಡಿಯ ಒಳಗಡೆಗೆ ಅಥವಾ ದೇವರ ದರ್ಶನಕ್ಕೆ ನಿರಾಕರಣೆ ಮಾಡುವುದಿದೆಯಲ್ಲ, ಈ ಅಸಮಾನತೆ ಇದೆಯಲ್ಲ, ಈ ಮನುಷ್ಯ ದೈವಿಕ ಸೃಷ್ಟಿಯಲ್ಲಿರುವ ಅಸಮಾನತೆ ದೇವರು ಸೃಷ್ಟಿ ಮಾಡಿರುವ ಪ್ರಕೃತಿಯಲ್ಲಿ ಇಲ್ಲ. ಹಾಗಾಗಿ ನಮಗೆ ಕುವೆಂಪುರವರ ಈ ಏನು ಪರಿಸರ ಕೇಂದ್ರಿತ ದೈವಿಕ ಚಿಂತನೆಗಳು ಯಾಕೆ ನಮಗೆ ಮಹತ್ವ ಅನ್ನಿಸ್ತಾವಂದ್ರೆ ಇದಕ್ಕೆ. ಈ ಕಾಲಕ್ಕೆ ನಮಗೆ ಬೇಕಾಗಿರುವ ದೇವರ ಒಂದು ಆದರ್ಶ ರೂಪ ಯಾವುದು ಅಂತಂದ್ರೆ ಅದು ಪ್ರಕೃತಿಯ ಜೊತೆಗೆ ಇರುವ ದೇವರ ರೂಪ ನಮಗೆ ಬೇಕಾಗಿದೆ ಹೊರತು ಹೆಣ್ಣು ಗಂಡು ಮೇಲು ಕೀಳು ಮೌಢ್ಯ ಇಂಥವುಗಳ ಹೆಸರಿನಲ್ಲಿ ಮನುಷ್ಯರನ್ನ ಶೋಷಣೆ ಮಾಡ್ತದಲ್ಲ, ಅಥವಾ ಮನುಷ್ಯರನ್ನ ಕೀಳಾಗಿ ಕಾಣುವ ಅಥವಾ ಮನುಷ್ಯರನ್ನ ತುಚ್ಛೀಕರಿಸುವ ಈ ಮನುಷ್ಯ ಕೇಂದ್ರಿತ ದೈವಿಕ ವ್ಯವಸ್ಥೆ ಇದೆಯಲ್ಲ, ಅದನ್ನ ಈ ಕವಿತೆಯ ಮೂಲಕ ಕುವೆಂಪುರವರು ಏನ್ ಮಾಡ್ತಾ ಹೋಗ್ತಾರೆ, ನಿರಾಕರಣೆ ಮಾಡ್ತಾರೆ. ಕುವೆಂಪುರವರ ಅನೇಕ ಕವಿತೆಗಳಲ್ಲಿಯೂ ನಾವು ಹೀಗೆ ಮನುಷ್ಯ ಸೃಷ್ಟಿಯ ದೈವಿಕತೆಯ ನಿರಾಕರಣೆಯನ್ನ ನೋಡ್ತೀವಿ. ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು ಅಂತನ್ನುವ ಸಾಲುಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸೂರ್ಯೋದಯ ಚಂದ್ರೋದಯವನ್ನ ಅವರು ನಿಸರ್ಗ ವಿದ್ಯಮಾನವಾಗಿ ನೋಡಿದ್ರೂ ಕೂಡ ಅದೊಂದು ಆ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿನೇ ದೇವರು ಅನ್ನುವುದನ್ನ ಅವ್ರು ಹೇಳ್ತಾರೆ. ಇನ್ನೊಂದು ಕವಿತೆ ಒಳಗಡೆ ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಗುಡುಗು ಇದೆಯಲ್ಲ, ಆ ಗುಡುಗು ಅನ್ನೋದೇ ಏನು ದೇವರ ಪೂಜೆಗೆ ಮಾಡುವಂತಹ ಗಂಟೆ. ಆಮೇಲೆ ಏನು ಹೀಗೆ ಅಲ್ಲಿ ಆಮೇಲೆ ಮಿಂಚು ಇದೆಯಲ್ಲ, ಆ ಮಿಂಚನ್ನ ಅವರು ದೀಪಕ್ಕೆ ಹೋಲಿಸ್ತಾರೆ. ಅಂದ್ರೆ ಲೌಕಿಕದ ಪೂಜೆಯನ್ನ, ಲೌಕಿಕದ ಮನುಷ್ಯರಾಗಿ ನಾವು ಮಾಡುವ ಪೂಜೆಯನ್ನ ಕುವೆಂಪುರವರು ನಿಸರ್ಗಬದ್ಧ ಚಟುವಟಿಕೆಗಳಲ್ಲಿನೇ ಆ ಪೂಜಾ ಆ ಒಂದು ಕ್ರಿಯೆ ಇದೆ ಅನ್ನುವುದನ್ನ ಸೂಚಿಸ್ತಾ ಹೋಗ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ನಾವು ಇವತ್ತು ಧರ್ಮ ದೇವರು ಅಂತ ಹೇಳಿ ನಾವೇನು ಇವತ್ತು ಕಿತ್ತಾಡ್ತಾ ಇದ್ದೀವಿ ಅಥವಾ ಅಸಮಾನತೆಯನ್ನ ಸೃಷ್ಟಿಸಿಕೊಳ್ತಾ ಇದ್ದೀವಲ್ಲ, ಎದುರಿಗೆ ನಾವು ಕುವೆಂಪುರವರ ಈ ದೇವರು ರುಜು ಮಾಡಿದನು ಅನ್ನುವ ಕವಿತೆಯ ಮೂಲಕ ಅವ್ರೇನು ಮಂಡಿಸ್ತಾ ಇರುವಂತಹ ಅಥವಾ ಪ್ರತಿಪಾದಿಸ್ತಾ ಇರುವಂತಹ ಈ ನಮ್ಮನ್ನೆಲ್ಲ ಸಮಾನವಾಗಿ ನೋಡುವ ಮತ್ತು ನಮ್ಮನ್ನ ಪ್ರಕೃತಿಯ ಭಾಗವಾಗಿ ನೋಡುವಂತಹ ಈ ಪ್ರಕೃತಿ ಕೇಂದ್ರಿತವಾಗಿರುವಂತಹ ಈ ಆಧ್ಯಾತ್ಮ ಏನಿದೆಯಲ್ಲ, ಅದಕ್ಕೆ ನಾವು ಇಂಗ್ಲಿಷಲ್ಲಿ ಈಕೋ ಥಿಯೋಲಾಜಿ ಅಂತ ಕರಿತೀವಿ. ಏನು ಅದಕ್ಕೆ ಪರಿಸರ ಧರ್ಮ ಅಂತ ಹೇಳಿ ನಾವು ಈಕೋ ಕ್ರಿಟಿಸಿಸಮ್ದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹೀಗಾಗಿ ನಮಗೆ ಈ ಕಾಲದಲ್ಲಿ ನಮಗೆ ಹೆಚ್ಚು ಪ್ರಸ್ತುತ ಆಗ್ಬೇಕಾಗಿರೋದು ಅದು. ನಾವು ಪ್ರಕೃತಿಯ ಒಳಗಡೆಗೆ ಇವತ್ತು ಹಾಗೆ ನೋಡಿದರೆ ಭಾರತೀಯ ಒಟ್ಟು ಪ್ರಾಚೀನವಾದ ನಂಬಿಕೆಗಳು ಅಥವಾ ಒಟ್ಟು ಮನುಷ್ಯನ ನಂಬಿಕೆಗಳು ದೇವರ ಪರಿಕಲ್ಪನೆಗಳು ಸೃಷ್ಟಿಯಾಗಿದ್ದನೇ ನಿಸರ್ಗದ ಪೂಜ್ಯತೆಯ ಮೂಲಕ. ಆದ್ರೆ ಇವತ್ತು ನಿಸರ್ಗದ ಪೂಜ್ಯತೆ ಅನ್ನೋದು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಪ್ರಕೃತಿಯನ್ನ ನಾಶ ಮಾಡಿ ನಾವು ನಮ್ಮ ಧರ್ಮ ಮತ್ತು ದೇವರನ್ನ ಉಳಿಸ್ಕೊಳ್ಳೋಕೆ ಹೋಗ್ತಾ ಇದೀವಲ್ಲ, ಇದು ಕುವೆಂಪುರವರ ದೃಷ್ಟಿಯಲ್ಲಿ ತುಂಬಾ ಅಪಾಯಕಾರಿ. ಈ ಬಗೆಯ ಪ್ರಕೃತಿಯನ್ನ ನಾಶ ಮಾಡಿ ನಾವು ಪ್ರಕೃತಿಯ ಒಳಗಡೆಗೆ ದೇವರು ಕಾಣೋದಿದೆಯಲ್ಲ, ಅದು ನಿಜವಾದ ಒಂದೇನಲ್ಲ, ಒಂದು ದೈವಿಕತೆಯಲ್ಲ ಅಥವಾ ದೇವರ ರುಜು ಮಾಡಿದನನ್ನುವ ಚಿತ್ರಣ ಇದೆಯಲ್ಲ, ಈ ಬಗೆಯದಲ್ಲ ಅನ್ನೋದನ್ನ ಕುವೆಂಪುರವ್ರು ಹೇಳ್ತಾ ನಮಗೆ
ಕುವೆಂಪುರವರ ಈ ದೇವರು ರುಜು ಮಾಡಿದನು ಅನ್ನೋದು ಆಧುನಿಕ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕವಿತೆಗಳಲ್ಲಿ ಗುರುತಿಸಿಕೊಂಡಿರುವುದು ದೇವರು ರುಜು ಮಾಡಿದನು ಈ ಕಾರಣಕ್ಕಾಗಿ ಅನ್ನುವುದನ್ನ ಹೇಳ್ತಾ ನಾನು ಕುವೆಂಪುರವರು ದೇವರು ರುಜು ಮಾಡಿದನು ಈ ಕವಿತೆಯ ಒಳಗಡೆಗೆ ಇರುವಂತ ಒಟ್ಟು ಪ್ರಕೃತಿಯನ್ನ ಅವರು ಸೂಕ್ಷ್ಮ ಮತ್ತು ಸಮಗ್ರವಾಗಿ ಅದನ್ನ ಚಿತ್ರಿಸ್ತಾನೆ. ಅದರ ಒಳಗಡೆಗೆ ಒಂದು ದೈವಿಕ ಚಿತ್ರಣವನ್ನ ಕೊಡ್ತಾರಲ್ಲ, ಆ ದೈವಿಕ ಚಿತ್ರಣ ಯಾವ ಬಗೆಯದ್ದು ಅಂತಂದ್ರೆ ಸತ್ಯಂ ಶಿವಂ ಸುಂದರಂ ಅಂತನ್ನುವ ಬಗೆಯದ್ದು ಅನ್ನುವುದನ್ನ ಇಲ್ಲಿ ನಾವು ಮುಖ್ಯವಾಗಿ ಆ ನೆನಪಿನಲ್ಲಿ ಇಟ್ಕೋಬೇಕು. ಇಷ್ಟು ಈ ಕುವೆಂಪುರವರ ದೇವರು ರುಜು ಮಾಡಿದನನ್ನುವ ಕವಿತೆಯ ಕುರಿತಾಗಿ ನಾನು ಮಾಡಿರುವಂತ ವಿಶ್ಲೇಷಣೆ. ನನಗೆ ಈ ಕವಿತೆಯ ಕುರಿತಾಗಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಭಂಡಾರ ಪ್ರಕಾಶನದ ಕಾರ್ಯದರ್ಶಿಗರಿಗೂ ಮತ್ತು ಅಲ್ಲಿನ ಸಂಯೋಜಕರಿಗೂ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು.